ತಮಗೆಲ್ಲರಿಗೂ ಕರ್ನಾಟಕ ಸರ್ಕಾರದ ಕರ್ನಾಟಕ ಕೌಶಲ್ಯ ಅಧಿಕ ಯುವಜನತೆಗೆ ತರಬೇತಿಯನ್ನು ನೀಡಿದ್ದೇವೆ. ನಾವು ಇವಾಗ ಸುಮಾರು 7,000 ತರಬೇತಿದಾರರಿಗೆ ತರಬೇತಿ ನೀಡಿ ಅವರುಗಳನ್ನು ಹಲವಾರು ಆಸ್ಪತ್ರೆ. ಅದೇ ರೀತಿ ಚೇರ್ಮನ್ ಗವರ್ನಿಂಗ್ ಕೌನ್ಸಿಲ್ ಶ್ರೀ ತಾಂತ್ರಿಕ ನಿಪುಣತೆಯನ್ನ ಪರಿಣತಿಯನ್ನ ಅವರು ಉದ್ಯೋಗದಾತರಾಗುವಂತಹ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ವರಿಗೂ ಉದ್ಯೋಗ ಬೆಳಗಾವಿ ಉದ್ಯೋಗ ಮೇಳ ಜರುಗ್ತಾ ಇದೆ. ಈ ದಿನ ವಿಶೇಷವಾಗಿ ಬೆಳಗಾವಿ ಉದ್ಯೋಗ ಮೇಳದಲ್ಲಿ ಟೆಕ್ನಿಕಲ್ ಗ್ರಾಜ್ಯುಯೇಟ್ಸ್, ಡಿಪ್ಲೊಮಾ, ITI ಇವರಿಗೆ ವಿಶೇಷವಾಗಿ ಉದ್ಯೋಗವನ್ನು ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರಿಗೂ everyone in the state of Karnataka should be employable. They should get the skills which is required for them to become employable so that the companies will approach and they will be employed. ಈ ಒಂದು ಹಿನ್ನೆಲೆಯಲ್ಲಿ ಸರ್ವರಿಗೂ ಉದ್ಯೋಗ. ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕೌಶಲ್ಯ ತರಬೇತಿ ನೀಡುವ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿಯರು ಉದ್ಯೋಗ ಪಡೆದುಕೊಳ್ಳಲು ಹೆಚ್ಚಿನ ಅರ್ಹತೆ ಹೊಂದಲು ನೆರವಾಗುವಂತಹ ಫ್ಯೂಚರ್ ಸ್ಕಿಲ್ಸ್ ಭವಿಷ್ಯದ ಕೌಶಲ್ಯಗಳ ಕುರಿತು ತರಬೇತಿ ನೀಡುವ ಮಹತ್ವಪೂರ್ಣ ಯೋಜನೆ ನೀಡ್ತೀವಿ ಅಂತ ಕ್ವೆಸ್ಕಾರ್ಪ್ ಲಿಮಿಟೆಡ್ ನಾಂದಿ ಫೌಂಡೇಶನ್ 31,000 ರೂರಲ್ ನಾಲೆಡ್ಜ್ ಯಾರಿಗೆ ಜ್ಞಾನ ಹೆಚ್ಚಾಗಿ ಪಡ್ಕೋತಾರೋ ಗುಣಮಟ್ಟದ ಕೇವಲ ನಾಲೆಡ್ಜ್ ಅಲ್ಲ ಗುಣಮಟ್ಟದ ಕೌಶಲ್ಯ ಇವೆಲ್ಲ ಪಡ್ಕೋಬೇಕು ಅಂದ್ರೆ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅಂತ ಹೇಳಿ, ಇದು ನಮ್ಮ ಭಾರತದ ಸಂಸ್ಕೃತಿ. ನಮಸ್ಕಾರ ಹೇಳಿದವ್ರಿಗೆ ನಮಸ್ಕಾರ ಹೇಳಬೇಕು, ಶರಣು ಎಂದವ್ರಿಗೆ ಶರಣಾರ್ಥಿ ಎಂದು. ಗುಡ್ ಮಾರ್ನಿಂಗ್. ಇದೆಷ್ಟು ಜೋರಾಗಿ ಬರ್ತದೆ. ಬದಲಾವಣೆ ಜಗತ್ತಿನ ನಿಯಮ. ಕಾಲ ಬದಲಾವಣೆ ಆಗ್ತದೆ, ಬದುಕು ಕೂಡ ಬದಲಾವಣೆ ಆಗ್ತದೆ. ಯಾರು ಬದಲಾವಣೆಗೆ ಹೊಂದಿಕೊಂಡು ಮುಂದೆ ಹೋಗ್ತಾರೆ, ಆಲ್ವೇಸ್ he rides the crest of the wave. ಆದ್ದರಿಂದ ಬದಲಾವಣೆಯನ್ನ ಯಾರು ಮೊದಲು ಅರ್ಥ ಮಾಡ್ಕೊಳ್ತಾರೆ ಅವರು ಯಶಸ್ಸನ್ನು ಕಾಣ್ತಾರೆ. ಒಂದು ಕಾಲದಲ್ಲಿ ಇತ್ತು ಪುರುಷಾರ್ಥ ಅಂತ. ಅರ್ಥ ಮತ್ತು ಪುರುಷರಿಗೆ ಮಾತ್ರ ಸೀಮಿತವಾಗಿತ್ತು. ಅರ್ಥ ಕಾಮ ಮೋಕ್ಷ ಇದೆಯಲ್ಲ, ಅದರಲ್ಲಿ ಅರ್ಥ ಕೇವಲ ಪುರುಷನಿಗೆ ಮಾತ್ರ ಸಂಬಂಧ ಇತ್ತು. ಅರ್ಥ ಅಂದ್ರೆ ದುಡಿಮೆ, ದುಡ್ಡು, ಗಳಿಕೆ, ಈ ಎಲ್ಲ ಕರ್ತವ್ಯಗಳು ಕೇವಲ ಪುರುಷನಿಗೆ ಮಾತ್ರ ಇತ್ತು. ಪುರುಷ ಮಾತ್ರ ಮಾಡಕ್ ಸಾಧ್ಯ ಅಂತ ಇತ್ತು. ಈಗ ಆ ಪುರುಷಾರ್ಥ ಹೆಸರು ಬದಲಾವಣೆ, ಸ್ತ್ರೀ ಆರ್ಥನೂ ಕೂಡ ಆಗಿದೆ. ಹೆಣ್ಣುಮಕ್ಕಳು, ಮಹಿಳೆಯರು ಕೂಡ ಅರ್ಥ ಸಂಪಾದನೆಯನ್ನ ಮಾಡಬಹುದು. ಪುರುಷಾರ್ಥ ಇಲ್ಲದಂತ ಪುರುಷ ಯಾರಿಗೂ ಪ್ರಯೋಜನ ಇಲ್ಲ ಅಂತಿದ್ರು. ಆದರೆ ಈ ಪುರುಷಾರ್ಥ ಸಾಧನೆ ಮಾಡೋದಕ್ಕೆ ಸಮಾಜ ಇವತ್ತು ಸಿದ್ಧ ಮಾಡಬೇಕಾಗಿದೆ. ಸಮಾಜವನ್ನು ಸಿದ್ಧ ಮಾಡುವಂತ ಕೆಲಸ ಎಲ್ಲರೂ ಸೇರಿ ಮಾಡಬೇಕು. ಕೆಳಮಟ್ಟದಿಂದಲೂ ಕೂಡ ಸಮಾಜ ಸಿದ್ಧ ಆಗಬೇಕು, ಸರ್ಕಾರ ಮಟ್ಟದಿಂದಲೂ ಕೂಡ ಸಮಾಜ ಸಿದ್ಧ ಆಗಬೇಕು. ಈಗ ತಾನೇ ಅಶ್ವಥ್ ನಾರಾಯಣ ಅವರು ಡಿಜಿಟಲೈಸೇಷನ್ನಿಂದ ಹಿಡಿದು ನಿಮ್ಮ ಇನಿಷಿಯೇಟಿವ್ಸ್ ಏನು ಎಜುಕೇಷನ್ದಲ್ಲಿ, ಎಂಪ್ಲಾಯ್ಮೆಂಟಲ್ಲಿ,
ಕಾಮನ್ ಪ್ಲಾಟ್ಫಾರ್ಮ್ ಎಲ್ಲ ವಿಚಾರಗಳನ್ನು ಏನು ಹೇಳಿದ್ದಾರೆ, ಇದು ಸಮಾಜವನ್ನ ಪುರುಷಾರ್ಥ ಸ್ತ್ರೀಯಾರ್ಥಕ್ಕೆ ಸಿದ್ಧತೆ ಮಾಡುವಂತ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ವೇದಿಕೆಗಳು. ದುಡಿಮೆಯಲ್ಲಿ ದುಡ್ಡಿದೆ, ದುಡ್ಡಿನಿಂದ ದುಡ್ಡು ಸಂಪಾದನೆ ಮಾಡಕ್ಕೆ ಸಾಧ್ಯ ಇಲ್ಲ. ದುಡಿಮೆಯಿಂದ ಮಾತ್ರ ನಿಮ್ಮ ಒಂದು ವೆಲ್ತ್ ಅನ್ನ ಹೆಚ್ಚಿಗೆ ಮಾಡ್ಬೋದು. ಸಿ, ವೆಲ್ತ್ ಹ್ಯಾಸ್ ಗಾಟ್ ಅ ಬೆಟರ್ ಮೀನಿಂಗ್ than money. Wealth is something which you create, and you create not only for yourself, for others. Earning money, you might earn for yourself or somebody else. But wealth is one thing where you have to create and you have to give to the society. And I congratulate, ನಾನು 78 ಕಂಪನಿಗಳು ಆನ್ಲೈನ್ ಆಫ್ಲೈನ್ ಏನು ಬಂದಿದ್ದಾವೆ, ಈ 78 ಕಂಪನಿಗಳಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ಈ ದೇಶಕ್ಕೆ, ಕರ್ನಾಟಕಕ್ಕೆ, ಈ ನಾಡಿಗೆ ಇವತ್ತು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಲು ಇಲ್ಲಿ ಬಂದಿದ್ದಾರೆ. They have come to create wealth. Wealth ಅಂದ್ರೆ ಏನು? Wealth means giving an opportunity to work, progress and achieve and create his own personality. ಒಂದು ಸ್ವಾಭಿಮಾನದ ಒಂದು ವ್ಯಕ್ತಿತ್ವವನ್ನ ನಿರ್ಮಿಸಲು ಎಲ್ಲ ಅವಕಾಶಗಳನ್ನು ಮಾಡಿಕೊಡುವಂಥದ್ದು, ಅದು ನೀವು ಮಾಡ್ತಿರುವಂಥ ಕೆಲಸ. ಅವರಿಗೆ ಅಪರ್ಚುನಿಟಿ ಕೊಡ್ತಾ ಇದ್ದೀರಿ, ಅವರಿಗೆ ಆರ್ಥಿಕ ಸಹಾಯ ಮಾಡ್ತಾ ಇದ್ದೀರಿ, ಅವರ ನಮ್ಮ ಡಾಕ್ಟರ್ ಹೇಳಿದಂತೆ ಡ್ರೀಮ್ಸನ್ನು ಅಚೀವ್ ಮಾಡೋದಕ್ಕೆ ಆ ಆರ್ಥಿಕದಿಂದ ಸಹಾಯ ಆಗ್ತದೆ. ಇದರ ಮುಖಾಂತರ ಅವರೊಂದು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ಒಂದ್ಸತಿ ಪರ್ಸನಾಲಿಟಿ ಡೆವಲಪ್ ಆದರೆ ದೆನ್ ದೇ ವಿಲ್ ಫರ್ದರ್ ಕ್ರಿಯೇಟ್ ವೆಲ್ತ್. ಇನ್ ಒನ್ ಸೆಂಟೆನ್ಸ್ ನಾನು ಹೇಳಬೇಕಾದ್ರೆ, I urge and request all the chiefs who have come here that you see that given an opportunity, the young boy whom you are recruiting today, one day he will achieve where you are. Where you are. ಆ ಮಟ್ಟಕ್ಕೆ ನಿಮ್ಮ ಒಂದು ಹ್ಯಾಂಡ್ ಹೋಲ್ಡಿಂಗು, ಗೈಡೆನ್ಸು, ಇನ್ಸ್ಪಿರೇಷನ್ ಇವೆಲ್ಲವೂ ಕೂಡ ಇರಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ದಿಸ್ ಇಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಇಟ್ ಈಸ್ ನಾಟ್ ಜಸ್ಟ್ ಎ ಉದ್ಯೋಗ ಮೇಳ. ಯಾರೋ ಬರ್ತಾರೆ, ಅರ್ಜಿ ಹಾಕ್ತಾರೆ, ಸಿಕ್ತೋ ಇಲ್ಲೋ, ಮೊದಲೇ ಆನ್ಲೈನಲ್ಲಿ ಎಲ್ಲ ತೊಗೊಂಡು ಅವನ ಅರ್ಹತೆಯನ್ನು ನೋಡಿಕೊಂಡು ಎಷ್ಟು ಜಾಬ್ಸ್ ಇದೆ ಅವನಿಗೆ 3 ಕಂಪ್ನೀಸ್ಗೆ ಅವಕಾಶ ಕೊಟ್ಟು ನೀವು ನಿಮ್ಮ ಮ್ಯಾನ್ ಪವರ್ ತಂದು ಇಂಟರ್ವ್ಯೂ ಮಾಡಿ ಒಂದು ಕ್ವಾಲಿಟಿ ರಿಕ್ರೂಟ್ಮೆಂಟು ಆಗುತ್ತೆ, ಅವರಿಗೆ ಜಾಬ್ ಅಪರ್ಚುನಿಟಿನೂ ಕೂಡ ಆಗುತ್ತೆ. This is really a scientific ಉದ್ಯೋಗ ಮೇಳ. And the synergy between industry, institutions and the society. It has been brought about by our in the leadership of Ashwath Narayan and all the officers in one platform. And skill is present anywhere and everywhere. Skill is not the propriety of few people. I know a lot of engineers who might have got distinction, but they can't draw a straight line. Given a foot rule and a paper, how many of us can draw a straight line? See, let us think about it. It's a skill. It is the entire perfect coordination between the mind and other organs. It's a skill. Therefore, skill might be anywhere, even in a village, even in a slum. I don't want to elaborate, I don't have much time. Therefore,
Our job is to identify the skill in that person, in the boy, in the girl. Some might be very good in calculation. Some might be very good in drawings. ಹೀಗಾಗಿ ಈ ಸಿರಿಂಜರಿ ಇನ್ಸ್ಟಿಟ್ಯೂಷನ್ ಇಂಡಸ್ಟ್ರಿಯ ಜೊತೆಗೆ there has to be a deep finding out the skills in the youngsters who come for all these melas. So that ಇದ್ರಾಗ ಜಾಬ್ ಸಿಗಲಿಲ್ಲ ಅಂದ್ರೆ ಇದ್ರಾಗ ನಿನಗಿದೆ ಅಪರ್ಚುನಿಟಿ ಇದೆ ಅಂತ ಗೈಡೆನ್ಸ್ ಮಾಡಿ. ಕರಿಯರ್ ಗೈಡೆನ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ಕಿಲ್ ಐಡೆಂಟಿಫಿಕೇಶನ್ ಇದಾಗಬೇಕಾಗಿದೆ. ಇದನ್ನ ಉತ್ತಮವಾಗಿ ಮಾಡ್ತಾ ಇದ್ದಾರೆ. We have been coming out with a new policy, employment policy. ಇದುವರೆಗೂ till today ಯಾವ ರಾಜ್ಯದಲ್ಲೂ ಎಂಪ್ಲಾಯ್ಮೆಂಟ್ ಪಾಲಿಸಿ ಇಲ್ಲ. No state has. Everybody got industry policy. And we give incentives as they invest the capital. See, capital investment is a need of the industry. As per the needs of those particular industry, you invest. Even I am an industrialist. But what state wants, that has to be spelled out. Because this state has given so much. Land, air, water, electricity, good environment, good labor laws. That ecosystem has been created by the state. Therefore, one simple need of the state is that you employ the maximum number. And to encourage it, we are going to come out with the employment policy. The more the number you employ, the more incentives will be there. And there is another big reason. It is not only the employment part of it. There is another big reason. When the wealth is distributed, as I said earlier, with number of people, the economic activity spurts up. Cascading effect will be there. Once the economic activity spurts up, there will be a backflow of revenue to the state. So concentration of wealth is not a good word. Distribution of wealth is a good word for the society and for the state. So this is exactly the reason we are bringing employment policy for the first time in the country. And we are going to have a weightage for different kind of skills and skill-oriented jobs. And we are going to encourage the industries where they employ at all levels. I had made an experiment in my constituency which failed terribly. I had brought NTTF to my constituency. Only 3 skills were there: plumbing, drilling and welding. And my qualification was 8th fail. And all the boys who got training, 100% they got employment. But unfortunately, the ecosystem in the village is not so that they are not ready to come. I subsidized the fee for 50%. I paid the fees, but we are not going to be successful. Probably, now I think back, I was early to the times. I did it around 12 years back. If I do it now, 100% it will be successful. With Ashok Narayan's policy, I think this model will be successful, and I want Ashok Narayan to take up this model. A limited short-term courses in the villages as a skill development should be done, so that without much economic burden, 8th fail or 7th pass should also get trained in the skills. We will start the foundation from there, and now we have upgraded the ITIs. 150 ITIs have been upgraded to the IIT level. The labs are at IIT level. That's a fantastic. Even Prime Minister really praised about it. We have changed the syllabus, and Prime Minister has directed all the states to change the syllabuses. ITI was teaching radio repair. Now there are no radios only. They were training to telephone repair. Now there is no telephones. So time has changed. Therefore,
We have to change, look into the syllabuses, look into the teaching curriculum as well as teaching methods, train them up, personality development should be there, skill development should be there, career guidance should be there, as well as opportunity should also be given. One last word, I have brought in new scheme, Amruta Skilled Kaushalya Abhiruddhi scheme, where 75,000 children of OBC, SC, ST will be trained entire state in 1 year, and they will be trained under the Skill Development Corporation, and we will see that they get employment along with the skill development. So this is how we have to tackle the modern days where education and employment there is imbalance, and supply and demand also there is imbalance. Supply and demand alone imbalance is there. There is a demand in certain sectors, supply is very less, but there is a supply in certain sectors, demand is very less. So we have to bring an equilibrium in all those things, and I wish and hope this will be a very successful job for all. ಮೇಳ ಇದಾಗಬೇಕು, ಯಶಸ್ವಿ ಆಗಬೇಕು. ಇದು ಯಶಸ್ವಿ ಆದರೆ ಇಡೀ ರಾಜ್ಯದಲ್ಲಿ ಇದನ್ನು ನಾವು ತೆಗೆದುಕೊಂಡು ಹೋಗ್ತೇವೆ. ಭಾಳ ಉತ್ತಮವಾದಂಥ, ಭಾಳ ಯೋಚನೆ ಮಾಡಿರುವಂಥದ್ದು, ಸುಮ್ಮನೆ ಪಬ್ಲಿಸಿಟಿಗೆ ಮಾಡಿಲ್ಲ ಇದು. ವೆರಿ ಫ್ಯಾಕ್ಟ್, ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಜಾಬ್ ಕೊಡೋರು ಬಂದಿದ್ದೀರಿ, ಜಾಬ್ ತಗೊಳ್ಳೋರು ಬಂದೇ ಬರ್ತಾರೆ, ಜಾಬ್ ಕೊಡೋರು ಬಂದಿದ್ದೀರಿ, ಜಾಬ್ ತಗೊಳ್ಳೋರು ಬರ್ತಾರೆ, ಒಟ್ಟಿಗೆ ಸೇರಿ ಸುಮಾರು 2,000-3,000 ಜನಕ್ಕೆ ಇವತ್ತು ಕೆಲಸ ಸಿಗ್ತಿದೆ ಅಂತಂದರೆ ಅತ್ಯಂತ ಸಂತೋಷದ ಸಂಗತಿ. This is the way we have to build the future. This is the way we have to build the future. And I declare that my government will build the future of the state. ಈ ರಾಜ್ಯದ ಜನರ ಭವಿಷ್ಯದ ಬದುಕನ್ನು ನಿರ್ಮಿಸುವಂಥ, ಭವಿಷ್ಯ ನಿರ್ಮಿಸುವಂಥ ಒಂದು ಸರ್ಕಾರ ನಮ್ದು ಆಗ್ತದೆ ಅನ್ನುವಂಥ ಒಂದು ಘೋಷವಾಕ್ಯವನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಘೋಷವಾಕ್ಯದ ಸ್ಪಿರಿಟ್ ಏನಿದೆ ಅದನ್ನು ಪ್ರತಿಯೊಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿರೂಪಿಸಿ ತೋರಿಸ್ತೇವೆ. ಇದು ಗೌರ್ಮೆಂಟ್ ಆಫ್ ದ ಟುಮಾರೋ ಅನ್ನುವಂಥದ್ದನ್ನು ನಾವು ನಿರೂಪಿಸಿ ತೋರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ once all the best to you and all our support to you, and I wish all the best to all my youngsters, students. Think positive, think ahead, fly out into the world and win the world. Thank you.